ಹೊಸ ಕಾರ್ ಕೊಡಿಸಿದ್ದಾರೆ, ಅದೇದು ಎರ್ಟಿಗಾ. ಬೊಂಡ ತಿನ್ನಕ್ ತಗೊಂಡೋಗ್ತಾರ ಕಾರ್ ತಗೊಂಡು. ಚೀತಾ ಕೊಡಿಸಿದ್ದಾರೆ, ಎಲ್ಲ ಇದೆ. ಹಿಡೀರಪ್ಪ ಅಂತ ಕೇಳಿದ್ರೆ ನೋ. ಏನ್ ಮಾಡ್ತೀರಿ ನೀವು? ಕಾಗ್ನೈಸಬಲ್ ಅಫೆನ್ಸ್ ಇದೆ, ಕ್ರೈಮ್ ಮೀಟಿಂಗ್ಸ್ ಇದೆ. 3 ಕ್ರೈಮ್ ಮೀಟಿಂಗ್ ಆಗಿದೆ ಆಫ್ಟರ್ ದಿ ಬೇಲ್ ರಿಜೆಕ್ಷನ್. ಒಂದ್ ಅಕ್ಷರ ನಿಮ್ಮ ಕೇಸ್ ಡೈರಿ ಒಳಗಡೆಗೆ ಏನ್ ಎಫರ್ಟ್ಸ್ ಮಾಡಿದೀವಿ ಅಂತ ಇಲ್ಲ ಹಿಡಿಯೋದಕ್ಕೆ. ಅಲ್ಲಿ ಬರಿಬೇಕು ಕಾಲಮ್ ಅಲ್ಲಿ ಆರೋಪಿ ಎಲ್ಲಿದ್ದಾನೆ ಅಂತ. ಈಗ ಅದಕ್ಕೆ ಆರೋಪಿಯನ್ನು ಈ ಪ್ರಕರಣದಲ್ಲಿ ಬಂಧಿಸುವ ಅವಶ್ಯಕತೆ ಕಂಡು ಬಂದಿಲ್ಲ. ಆದ ಕಾರಣದಿಂದ ಘನ ನ್ಯಾಯಾಲಯದವರು ಅವರ ಹಾಜರಾತಿಯನ್ನು ಸಮನ್ಸ್ ನೀಡುವುದರ ಮುಖಾಂತರ ಪಡೆದುಕೊಳ್ಳಬಹುದು ಅಂತ ಬರ್ದಾಕ್ಬೇಕು. ಎಲ್ಲಿ ತೋರಿಸಿ ಒಂದ್ ಸಿಂಗಲ್ ಸೋಲ್ನ ಅಂತ ತಾಕತ್ ತಗೊಂಡ್ ಬರೆಯೋನ್ನ. ಆತರ ಬರೀಬಹುದು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಇವೆಲ್ಲ ಎಫೆಕ್ಟ್. ಲಾಸ್ಟ್ ದಿನ ಏನ್ ಮಾಡ್ತಾನೆ ಅಂತಂದ್ರೆ 3 ಕಾನ್ಸ್ಟೇಬಲ್ ಕೊಟ್ಬಿಡ್ತಾನೆ. ಯಾರ್ಯಾರಿದ್ರು ಡ್ಯೂಟಿ ನೋಡೋ ರೋಲ್ ಕಾಲ್ ಅಲ್ಲಿ ಅಂತ ಅವ್ರನ್ನ ಕೊಟ್ಬಿಟ್ಟು, ನಾನು ಇಂಥ ದಿನ ಇಂಥ ಕಡೆ ಹುಡ್ಕಕ್ ಹೋದೆ, ಇಂಥ ದಿನ ಇಂಥ ಕಡೆ ಹುಡ್ಕಕ್ ಹೋದೆ, ಅಂತ ದಿನ ಅಂತ ಹುಡ್ಕಕ್ ಹೋದೆ. ಅವ್ರು ಸಿಗ್ಲಿಲ್ಲ, ಪರಾರಿ ಎಂದು ನಮೂದಿಸಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಲಾಗಿದೆ. ಅದು ಯೂನಿಯನ್ ಮಾಡಲ್ಲ, ಹೆಡ್ ಕಾನ್ಸ್ಟೇಬಲ್ ASI. ಅವ್ನ್ ಮಾಡಿದ್ದಕ್ಕೆ ಒಂದ್ ಜೀಪಲ್ಲಿ ಕೂತ್ಕೊಂಡು ಗ್ರೀನ್ ಇಂಕ್ ಹಾಕ್ಬಿಟ್ಟು ಫೈಲ್ ಬಿಸಾಕ್ಬಿಟ್ರೆ ಮುಗ್ದೋಯ್ತು. ಈ ಚಾರ್ಜ್ ಶೀಟ್ ಇಟ್ಕೊಂಡು ನಮ್ಮನ್ನು ಮಕ್ಕಿ ಹೊಡಿತಾ ಇರ್ತಾರೆ. ಅವ್ರು ನೋಡಿದ್ರು ಇಲ್ವಾ ಅವನ್ನ? 9 ತಿಂಗಳಿಂದ ನಿದ್ದೆ ಮಾಡ್ತಾ ಕೂತ್ಕೋತಾನೆ. ಈ ಚಳಿ ಯಾಕೆ ಬಿಡಿಸಿದ್ದು ಅಂತ ಅರ್ಥ ಆಯ್ತಲ್ಲ ನಿಮ್ಗೆ? ಮತ್ತೆ ಅಷ್ಟೇನೇನೆ. ನನ್ಗೇನು ಯಾರೋ ಒಬ್ಬರನ್ನ ಕರೆದು ಓಪನ್ ಕೋರ್ಟ್ ನಲ್ಲಿ ಅನ್ನೋದ್ರಿಂದ ನನ್ಗೇನು ಖುಷಿ ಸಿಕ್ಕೋದಿಲ್ಲ. ಬಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ರೋಲ್ ಆಫ್ ಎನ್ IO ಅಂತ. ಅನ್ಫಾರ್ಚುನೇಟ್ಲಿ ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೋತಾರೆ ಅಂತ ಆನರಬಲ್ ಸುಪ್ರೀಂ ಕೋರ್ಟ್ ನವರು ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ is the exclusive domain of the investigation officer. Neither the High Court nor the Supreme Court or for that matter magistrate cannot say that you investigate in a particular manner. Higher courts at times may be supervising anta. ಗೊತ್ತಾಯ್ತಲ್ಲ? ಈವನ್ ದೆನ್ ಆಟ ಆಡ್ಬೇಕಾದವನು ಅವನೇ. ನಮ್ದೆಲ್ಲ ಏನಿದ್ರು ಕೋಚು. ಗೊತ್ತಾಯ್ತಲ್ಲ? ಕೋಚಿಂಗು. ನೆಟ್ಸ್ ಅಲ್ಲಿ ಹಿಂಗಾಕ್ರೆ ಹಂಗಾಡ್ರು, ಹಂಗಾಕ್ರೆ ಹಿಂಗಾಡು ಅಂತ ಹೇಳ್ಬೋದೇ ಹೊರತು ವಿ ಕ್ಯಾನ್ ನಾಟ್ ಡೈರೆಕ್ಟ್ ದಟ್ ಯು ಡೂ ಇಟ್, ಯು ಪ್ಲೇ ಇಟ್ ಇನ್ ದಿಸ್ ಫ್ಯಾಷನ್ ಅಂತ. ಇಷ್ಟೆಲ್ಲ ರೆಡಿ ಮಾಡಿ ಕಳಿಸಿದ್ರೆ ಅಮರ ಕುತ್ತ ಶೇರ್ ಕರ್ನೆಕ್ಕೆ ವಕತ್ ಪರ್ ಭಾಯ್ ಕರ್ನೆಕ್ಕೂ ಬೈಟ್ ಜಾತೆ ಅಂತ ಆಗ್ಬಿಟ್ಟಿದೆ. ಆಲ್ ರೈಟ್, ನಿಮ್ಗೆ ಹಿಡಿಯೋದು ಅಲ್ಲಿ ಹಿ ಹ್ಯಾಸ್ ಗಾಟ್ ಎ ರೈಟ್ ಎವರಿ ಇನ್ವೆಸ್ಟಿಗೇಷನ್. ಇನ್ಫ್ಯಾಕ್ಟ್ ಅದನ್ನೇ ಇನ್ನೊಂದು ಕೇಸಲ್ಲಿ ಬರ್ದಿದ್ದೀನಿ. There is no compulsion that an accused is to be arrested. You follow me? There is no compulsion. Investigation officer 40-41 ನಲ್ಲಿ he can take a stand that this is a case where I don't require the accused is to be arrested. No custodial interrogation is necessary. My other documents is sufficient enough to hook him. Therefore, I decide not to arrest and file the charge sheet. ಏನ್ ಮಾಡ್ಬೇಕು ಅವಾಗ? ನಾನು ನೋಡಿದ್ರೆ ಇಲ್ವಾ 229A ಬೇಲಬಲ್ ಅಫೆನ್ಸ್. ಅದಕ್ಕೆ ಬೇಲ್ ರಿಜೆಕ್ಟ್ ಮಾಡಿದ್ದಾರೆ ಸೆಷನ್ಸ್ ಕೋರ್ಟ್ನವರು. ಬೇಲ್ ರಿಜೆಕ್ಟ್ ಮಾಡೋಣ ಅಂದ ಅರ್ಥ ಏನು? ದಟ್ಸ್ ದಿ ರೀಸನ್ ವೈ ವಿ ಆರ್ ಸೋ ಮಚ್ ಆಫ್ ಪ್ರೆಸ್ಟೈಜ್ಡ್ ಹಿಯರ್. ಓದಿ ತಿಳ್ಕೊಂಡು ಏನಾರು ನೋಡಿ ಏನಾರು ಮಾಡಿ ಹೇಳೋಕೆ ಪುರ್ಸೊತ್ತೇ ಇಲ್ಲ ಯಾರಿಗೂ. ಬರ್ಕೊಮ್ಮ. ಆಡ್ಸಿ made by the petitioner to obtain an order of grant of bail is turned down by the learned district judge by order dated 27 January 2023 in CMS number 363/2023. Thereafter, petitioner is before this court. Next para, reiterating the grounds at in the petition, Shri M.T. Nanaya, learned senior counsel, vehemently contended that the co-accused persons have already been enlarged on bail and the present petitioner had no role whatsoever in the alleged fraud and misappropriation and sought for grant of anticipatory bail. Full stop. Per control and HGP opposes the bail grounds. Full stop. Peruse the matter law on record meticulously. On such perusal of the matter law on record, a director who has the power of subscribing the signature and operating with the finance of the company has been granted the bail by the trial court. Full stop. Accused number 5 has also been granted the bail. Full stop. Next para, present petitioner, insofar as the present petitioner is concerned, she had no power to subscribe her signature to the financials
financial documents of the complainant company, and therefore, she is in a better footing than the persons who have been already granted bail. First, from the date of correct. ನಾನೇನ್ ತಗೊಂಡಿಲ್ವಲ್ಲ ಅದನ್ನ. All right. However, the learned HGP points out that the amount of rupees 7 crores so and so from the Axis Bank has been diverted to the account of the petitioner. First, during the investigation, investigation officer has already freezed the said account, and therefore, no misappropriation per se has taken place. First, taking note of these aspects of the matter and these aspects of the matter, and also taking note of the fact that the petitioner is not available for the investigation agency, appear directing the petitioner to join the investigation would meet the ends of justice. Accordingly, following order, petition allowed ಅದನ್ನೇ ಮಾಡ್ಕೊಳ್ಳಿ. 3ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ custodial investigation till 6 PM. ಅಲ್ಲಿ ಬರೀರಿ, taking to custody so and so, petitioner shall cooperate with the investigation agency in furnishing the signature, the handwriting, and also the password, if any, of her bank account, shall cooperate with the investigation agency, including furnishing the specimen signature, handwriting, and the password, if any, for the account maintained by her in her bank. ಎಲ್ಲ ಮಾಡ್ತಾರೆ ಅಂತ ಬರ್ದಿದ್ದೀವಲ್ಲ, ನಾವ್ಯಾಕೆ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಬಿಟ್ರೆ ಇಷ್ಟೇ ಇರೋದು ಅಂತ ಆಗುತ್ತೆ. ಇದು ಏನ್ ಬೇಕಾಗತ್ತೆ ಅಂದ್ರೆ ಪಾಸ್ವರ್ಡ್ ಒಂದ್ ಹೇಳೋ ತನಕ ಅದೇನಾಗುತ್ತೆ ಕೇಳುವಾಗ ಮೇಲ್ ಐಡಿಗೆ ಬರುತ್ತದು ಒನ್ ಟೈಮ್ OTP. ಅದನ್ನ ಕೊಡದೇ ಇದ್ರೆ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಕೆನಾಟ್ ಓಪನ್ ಇಟ್. ಸೊ ಶಿ ಹ್ಯಾಸ್ ಟು ಕೋಆಪರೇಟ್. ದಟ್ಸ್ ವಾಟ್ ಐ ಹ್ಯಾವ್ ಸೆಡ್. ಎಸ್, ಮಿಕ್ಕಿದೆಲ್ಲ ಬರ್ಕೊಂಬ ಸೇವ್ ಮಾಡು. ಎಸ್ ಮಿಸ್ಟರ್, ಯಾವತ್ತಿದೆ? awaiting notice of order to release this matter on 6/4. ರವಿ ಆಯ್ತು, ಮಧ್ಯಾಹ್ನ ಜಾಸ್ತಿ ಹೊತ್ತು ಇಟ್ಕೊಳಕಲ್ಲ, ಒಂದ್ ರೌಂಡ್ ಮುಗಿಸ್ಬಿಡ್ಬೇಕು. Objections filed, counsel for petitioner absent, release this matter on 31/3. Puttaraju? Yes sir. Offense ಏನು? ನಿಮ್ ರೋಲ್ ಏನು?